ಬಾಗೇಪಲ್ಲಿ ತಾಲೂಕಿನ ಗಡಿದಂ ಬಳಿ ಇರುವ ಗಿರಿಜಾ ಕಲ್ಯಾಣ ಮಂಟಪದಲ್ಲಿ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರದ ಜಿಲ್ಲಾ ಸಹಕಾರ ಒಕ್ಕೂಟ ನಿಗಮದ ಅಧ್ಯಕ್ಷರಾದ ಎಚ್.ವಿ. ನಾಗರಾಜ್ ರವರು ಮಾತನಾಡಿ, ರಾಷ್ಟ್ರೀಯ ಸಹಕಾರ ಯೂನಿಯನ್ ನವದೆಹಲಿ ಇವರ ಮಾರ್ಗದರ್ಶನದಲ್ಲಿ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ವಿಕಸಿತ ಭಾರತ ನಿರ್ಮಾಣದಲ್ಲಿ ಸಹಕಾರ ಸಂಸ್ಥೆಗಳ ಪಾತ್ರ ಎಂಬ ಧ್ಯೇಯದೊಂದಿಗೆ 2024ರ ನವೆಂಬರ್ 14ರಿಂದ 20ರವರೆಗೆ ರಾಷ್ಟ್ರಾದ್ಯಂತ ಪರಿಣಾಮಕಾರಿಯಾಗಿ ಆಚರಿಸಲಾಗುತ್ತದೆ ಮತ್ತು ವಿಕಸಿತ ಭಾರತ ನಿರ್ಮಾಣದಲ್ಲಿ ಸಹಕಾರ ಸಂಸ್ಥೆಗಳ ಪಾತ್ರ ದೊಡ್ಡದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೋಚಿಮಲ್ ಮಾಜಿ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ, ಪಾರ್ವತಮ್ಮ, ಅಮರ್, ಪ್ರಭಾಕರ್ ರೆಡ್ಡಿ, ನಾರಾಯಣ ರೆಡ್ಡಿ, ಲಕ್ಷ್ಮೀ ದೇವಮ್ಮ ಇನ್ನು ಮುಂತಾದ ಪ್ರಮುಖರು ಪಾಲ್ಗೊಂಡಿದ್ದರು. ವರದಿ ಶಶಿಕುಮಾರ್, ಬಾಗೇಪಲ್ಲಿ. మన సుధాకర్తో వీళ్ళ ఆరోగ్య మంత్రి చేసి వాడు డాక్టర్ మన సుధాకర్ సార్ కే సుధాకర్ వాళ్ళ డాక్టర్ వాళ్ళకంతా తెలుసు కాబట్టి అంతా మంత్రులు అయితే వాళ్ళకి అనుభవం ఉంటుంది. సహకార క్షేత్రంలో ఎవరు అడుగుతాను అది కష్టమైతుంది. వాళ్ళు చెప్పేది కరెక్టే, చర్మ ಕೂರ್ಸಕ್ಕಾಗಲ್ಲ. ಇವತ್ತು ಅವ್ರ ಮಂಜುನಾಥ್ ಆ ಥರ ಇದೆ, ಅವರು ಮಾತಾಡೋದು ಕರೆಕ್ಟ್ ಇದೆ. ಇವತ್ತು ಬಡವ್ರಿಗೆ బీదోళ్ళకంత ತೊಂದರೆ అవుతా ఉంది. ఒక నాకే తెలుసు, ఒక ఏమన్నా ఈ సొత్తులు అయితానే ఉంటాయి. ఈ సొత్తు పోతే 15,000 25,000 మీరు చెప్తారు 5,000. ఈ సొత్తు ఇంకా జాస్తి ఉంది సార్, లైసెన్స్కి 5,000 ఉండొచ్చు. ఈ ಥರ అయితా ఉంది. ఇదంతా ఒక్కొక్క ఆందోళన. ಶ್ರೀ ಪಾರ್ವತಮ್ಮರವರು ತಾಲೂಕು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ.